ಟೊಮೊಟೊ ರೈಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಅದರಲ್ಲೂ ಇವತ್ತು ನಾನು ತೋರಿಸ್ತಿದ್ದೀನಲ್ವಾ, ಆ ರೀತಿ ಮಾಡ್ಕೊಂಡು ನೋಡಿ. ವಾರದಲ್ಲಿ 2 ಸಲನಾದರೂ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಕಡಾಯಿ ಬಿಸಿ ಮಾಡಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಬಿಸಿ ಆದ ನಂತರ ಒಂದು 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಿದ್ದೇನೆ ತೆಗೆದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಏಕೆ ಅಂದರೆ ಲಾಸ್ಟಲ್ಲಿ ರೈಸ್ ಮೇಲೆ ನಾವು ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗೋಡಂಬಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋವಾಗ. ನಂತರ ಇದೇ ಎಣ್ಣೆನಲ್ಲೇ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 2 ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವನ್ನು ಹಾಕ್ಬಿಟ್ಟು ಫಟ್ ಅಂತ ನೀವು ಈರುಳ್ಳಿ ಹಾಕ್ಬಿಡ್ಬೇಕು. ಇಲ್ಲ ಅಂದರೆ ಎಳ್ಳು ಸಿಡಿದೋಗುತ್ತೆ. ಅದರಿಂದ ಚಿಕ್ಕದು 2 ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಎಳ್ಳು ಹಾಕ್ಬಿಟ್ಟು ನೀವು ಟೊಮೊಟೊ ರೈಸನ್ನು ಮಾಡಿ ನೋಡಿ, ಮತ್ತೆ ಇದೇ ಥರ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. 3 ಹಣ್ಣಾಗಿರೋವಂಥ ಟೊಮೊಟೊ ಚೆನ್ನಾಗಿ ಕೆಂಪಗಿರಬೇಕು. ಆ ಥರ ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಹಾಕಿದ್ದೇನೆ ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅಂದರೆ ಇದು ಗ್ರೇವಿ ಥರ ಬರಬೇಕು. ಅಲ್ಲಿವರೆಗೂ ಸ್ಟೌವನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದ್ರೆ ಈ ಥರ ಗ್ರೇವಿ ನಮಗೆ ರೆಡಿ ಆಗುತ್ತೆ. ಓಕೆ, ಈಗ ಖಾರ ಹಾಕಬೇಕು. ಖಾರ ನಾನು ಏನು ಹಾಕ್ತಿದ್ದೀನಿ ಅಂದರೆ ಬಿರಿಯಾನಿ ಮಸಾಲ ಪೌಡರ್ 2 ಟೇಬಲ್ ಸ್ಪೂನಷ್ಟು. ಇದರಲ್ಲಿ ಖಾರ ಇರುತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ನಾನು ಬೇರೆ ಖಾರ ಹಾಕಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ತಾ ಇದ್ದೀನಿ. ಟೇಸ್ಟು ಸೂಪರಾಗಿರುತ್ತೆ, ಕಲ್ಲರು ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಆದರೆ ಮಕ್ಳಿಗೆ ಮಾಡಿಕೊಡೋದಾದರೆ ಈ ರೀತಿ ಹಾಕ್ಬಿಟ್ಟು ಮಾಡಿಕೊಟ್ಟು ನೋಡಿ. ಓಕೆ, ಈ ಥರ ಫ್ರೈ ಆಗಿದೆ. ಈಗ ರೈಸನ್ನು ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಬಿಡಿಯಾಗಿರೋ ಅಂಥ ರೈಸನ್ನು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈಗ ಸ್ಟೌವನ್ನು ಹೈ ಫ್ಲೇಮ್ ಇಟ್ಟು ನಾವು ಗೋಡಂಬಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹೈ ಫ್ಲೇಮ್ ಇಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ರೈಸು ಟೇಸ್ಟ್ ಸೂಪರಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಟೊಮೊಟೊ ರೈಸಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಅಂದ್ರೇ ಎಳ್ಳು. ಖಂಡಿತ ಒಂದು ಸಲ ಹಾಕ್ಬಿಟ್ಟು ನೋಡಿ. ಅಂದರೆ ಬಿಳಿ ಎಳ್ಳೇ ಅಲ್ಲ, ಕಪ್ಪೆಳ್ಳು ಸಹ ನೀವು ಹಾಕ್ಕೋಬೋದು. ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ಮಕ್ಕಳು ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬರೋದು ಖಂಡಿತ ಫ್ರೆಂಡ್ಸ್. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.